ಅರಣ್ಯ ಅಧಿಕಾರಿಗಳ ಎನ್ಕೌಂಟರ್ಗೆ 3 ಮಂದಿ ಬಲಿಯಾಗಿದ್ದರು. ಆ ಬಲಿಯಾದಂತಹ ಪ್ರಕರಣ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯ ಸೇರಿದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಕಾರಣ ಅಂತ ಹೇಳಿದರೆ ಅದು ಎನ್ಕೌಂಟ್ರೋ ಅಸಲಿಯೋ ಅಥವಾ ನಕಲಿಯೋ ಅಂತ ಹೇಳಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಈಗ ಅಧಿಕೃತವಾಗಿ ಏನು ಪೋಸ್ಟ್ ಮಾರ್ಟಮ್ ವರದಿ ಮತ್ತು FSLನ ವರದಿ ಕೂಡ ಈಗ ರಿವೀಲ್ ಆಗ್ತಾ ಇದೆ. TV9ಗೂ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಆ ಒಂದು ಪೋಸ್ಟ್ ಮಾರ್ಟಮ್ ವರದಿ ಸಿಕ್ಕಿರುವಂಥದ್ದು, ಜೊತೆಗೆ ಏನು FSL ವರದಿ ಕೂಡ ಸಿಕ್ಕಿರುವಂಥದ್ದು. ಪ್ರಮುಖವಾದಂಥ ಅಂಶ ಅಂತ ಹೇಳಿದರೆ ಮೊದಲಿಂದನೂ ಕೂಡ ಏನು ಮೃತರ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಂತಹ ವಿಚಾರ ಅಂತ ಹೇಳಿದರೆ ಅದು ಯಾವುದೇ ಕಾರಣಕ್ಕೂ ಕೂಡ ನಮ್ಮವರು ಬೇಟೆಗೆ ಹೋಗಿಲ್ಲ, ಅವರು ಹಸುವನ್ನು ಹುಡ್ಕೊಂಡು ಹೋಗಿದ್ರು. ಆದರೆ ಸುಸ್ತಾಯಿತು ಅಂತ ಹೇಳಿ ಕರಡಿಕಲ್ಲು ಗುಡ್ಡ ಏನಿದೆ, ಕರಿಕಲ್ಲು ಗುಡ್ಡ ಅಂತ ಕರೀತಾರೆ ಅದಕ್ಕೆ, ಕರಡಿಕಲ್ಲು ಗುಡ್ಡಕ್ಕೆ, ಆ ಒಂದು ಕರಿಕಲ್ಲು ಗುಡ್ಡದ ಬಳಿ ಹೋಗಿ ವಿಶ್ರಮಿಸ್ತಾ ಇರ್ತಾರೆ. ಹಠಾತ್ತನೆ ಬಂದಂತಹ ಅರಣ್ಯ ಅಧಿಕಾರಿಗಳು ಯಾರು ಏನು ಎತ್ತ ಅಂತ ವಿಚಾರಣೆ ಮಾಡದೇನೆ ನೇರವಾಗಿ ಗುಂಡು ಹೊಡೆದಿದ್ದಾರೆ. ಮಲಗಿದಂಥವರಿಗೆ ಗುಂಡನ್ನು ಹೊಡೆದು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ರು. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅರಣ್ಯ ಅಧಿಕಾರಿಗಳ ವರ್ಷನೇ ಬೇರೆಯಾಗಿತ್ತು. ಏನು ಆಗಸ್ಟ್ 14ರ ರಾತ್ರಿ ಒಂದು ಗುಂಡಿನ ಸದ್ದು ಕೇಳುತ್ತೆ. ಹಾಗಾಗಿ ಗುಂಡಿನ ಸದ್ದನ್ನು ಕೇಳಿದಂತಹ APC ಕ್ಯಾಂಪ್ನ ಒಂದು ಕರ್ತವ್ಯ ನಿರ್ವಹಿಸ್ತಿರುವಂತಹ ಅರಣ್ಯ ಸಿಬ್ಬಂದಿಗಳು ವಾಕಿ ಮುಖಾಂತರವಾಗಿ ಹೊಳೆ ಮುರಿದಟ್ಟಿ APC ಕ್ಯಾಂಪ್ಗೆ ಮಾಹಿತಿಯನ್ನು ಕೊಡ್ತಾರೆ. ವಾಕಿ ಮುಖಾಂತರವಾಗಿ ಯಾವಾಗ ವಾಕಿ ಟಾಕಿಯಲ್ಲಿ ಮೆಸೇಜ್ ಪಾಸ್ ಆಗುತ್ತೆ, ಮೆಸೇಜು ರಿಸೀವ್ ಆಗುತ್ತೆ, ಮೆಸೇಜನ್ನು ರಿಸೀವ್ ಮಾಡಿಕೊಂಡಂತಹ APC ಕ್ಯಾಂಪ್ನ ಸಿಬ್ಬಂದಿ ಕೂಡ ಒಂದು ನೇರವಾಗಿ ಏನು ಶಬ್ದ ಆಯಿತು ಮತ್ತು ಬೆಳಕುಗಳಲ್ಲಿ ಕಂಡು ಬಂತು, ಆ ಒಂದು ಸ್ಥಳಕ್ಕೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಬೇಟೆಗಾರರು ಮತ್ತು ಅರಣ್ಯ ಸಿಬ್ಬಂದಿಗಳು ಇಬ್ಬರು ಕೂಡ ಮುಖಾಮುಖಿ ಆಗ್ತಾರೆ. ಆಗ ಏನು ಬೇಟೆಗಾರರು ಒಂದು ತಮ್ಮ ನಾಡ ಬಂದೂಕಿನಿಂದ ಫೈರ್ ಮಾಡ್ತಾರೆ. ಆ ಫೈರ್ ಮಾಡಿದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಆತ್ಮರಕ್ಷಣೆಗಾಗಿ ನಾವು ಫೈರನ್ನು ಮಾಡಿದ್ವಿ, ಗುಂಡನ್ನು ಹಾರಿಸಿದ್ವಿ. ಆ ಒಂದು ಗುಂಡಿನ ಚಕಮಕಿಯಲ್ಲಿ ಆಂಥೋಣಿ ಸ್ವಾಮಿ, ಪೀಟರ್ ಹಾಗೂ ಕುಮಾರ್ ಮೃತಪಡ್ತಾರೆ. ಮತ್ತು 4ನೇ ಆರೋಪಿ ಆಗಿರುವಂತಹ ಏನು ಮಹಿಮ್ ದಾಸ್ ಇದ್ದಾನೆ, ಆ ಮಹಿಮ್ ದಾಸ್ ಆ ಸ್ಥಳದಿಂದ ಪರಾರಿ ಆಗ್ತಾನೆ ಅಂತ ಹೇಳಿ ಅರಣ್ಯ ಅಧಿಕಾರಿಗಳು ನೀಡ್ತಾ ಇರುವಂತಹ ವರ್ಷನ್ನು ಇಲ್ಲಿ ಸಾಕಷ್ಟು ಗೊಂದಲ ಕಾಡ್ತಾ ಇತ್ತು. ಈಗಾಗಲೇ ಕೂಡ ಎನ್ಕೌಂಟರ್ ಆಗಿದೆ ನಿಜ, 3 ಜೀವಗಳು ಬಲಿಯಾಗಿದೆ ನಿಜ, ಆದರೆ ಆ ಎನ್ಕೌಂಟರ್ ಅಸಲಿಯೋ ನಕಲಿಯೋ ಅಂತ ಹೇಳಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಎಲ್ಲೋ ಒಂದು ಕಡೆ ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ ಯಾರು ಏನೇ ಅಲಿಗೇಷನ್ ಮಾಡಿದ್ರು ಕೂಡ, ಯಾರ ಪರವಾಗಿ ಏನೇ ಮಾತಾಡಿದ್ರು ಕೂಡ ಅಲ್ಟಿಮೇಟ್ ಆಗಿ ಸಿಗಬೇಕಾಗಿರುವಂಥದ್ದು ಏನಂತ ಹೇಳಿದ್ರೆ ಅದು ಪ್ರಮುಖವಾಗಿ ಎವಿಡೆನ್ಸ್ ಆಗುತ್ತೆ. ಹಾಗಾಗಿ ಮರಣೋತ್ತರ ಪರೀಕ್ಷೆ ಆಗಿದೆ. ಮೃತ ಆಂಥೋಣಿ ಸ್ವಾಮಿ ದೇಹಕ್ಕೆ ಗುಂಡೆಲ್ಲಿ ಬಿದ್ದಿತ್ತು, ಅದೇ ರೀತಿಯಾಗಿ ಮೃತ ಪೀಟರ್ ದೇಹಕ್ಕೆ ಗುಂಡೆಲ್ಲಿ ಬಿದ್ದಿತ್ತು, ಮೃತ ಏನು ಕುಮಾರ್ ಅವರ ದೇಹಕ್ಕೆ ಗುಂಡು ಏಟು ಎಲ್ಲಿ ಬಿದ್ದಿತ್ತು ಅಂತ ಹೇಳಿ ಆ ಒಂದು ಸಂಪೂರ್ಣವಾಗಿ ಏನು ಪೋಸ್ಟ್ ಮಾರ್ಟಮ್ ವರದಿ ಇದೆ, ಆ ಒಂದು ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಪ್ರಮುಖವಾಗಿ ಈಗ ಎಲ್ಲವೂ ಕೂಡ ರಿವೀಲ್ ಆಗಿದೆ. ಇನ್ನು ಏನು ಆಂಥೋಣಿ ಸ್ವಾಮಿ ಏನು ದೇಹಕ್ಕೆ ಗುಂಡು ಹೋಗಿದೆ ಅದು ಸರಿಸುಮಾರು ಎದೆ ಭಾಗಕ್ಕೆ ಅಂದರೆ ಕತ್ತಿನಿಂದ ಕೆಳಗಡೆ ಭಾಗದಿಂದ ದೇಹಕ್ಕೆ ನುಗ್ಗಿದೆ. ಹಾಗಾಗಿ 16 ಮಿಲಿಮೀಟರ್ ದೇಹದ ಒಳಗೆ ಅಂದರೆ ಆಳಕ್ಕೆ ಆ ಒಂದು ಗುಂಡು ಹೋಗಿದೆ. ಅದರ ಜೊತೆಗೆ 4ರಿಂದ 8 ಮಿಲಿಮೀಟರ್ನಷ್ಟು ಒಂದು ಏನು ಎದೆ ಭಾಗ ಇದೆ, ಆ ಎದೆ ಭಾಗ ಒಂದು ಸಂಪೂರ್ಣವಾಗಿ ಗುಂಡಿನ ಹೊಡೆತಕ್ಕೆ ಓಪನ್ ಆಗಿದೆ ಅಂತ ಹೇಳಿ ಈಗ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಒಂದು ಉಲ್ಲೇಖವಾಗಿರುವಂಥದ್ದು. ಅಂದರೆ ಎದೆ ಭಾಗಕ್ಕೆ ಗುಂಡು ಬಿತ್ತು ಅಂತ ಹೇಳಿದ್ರೆ ಯಾವ ಆ್ಯಂಗಲ್ನಲ್ಲಿ ಗುಂಡು ಹೊಡೆದ್ರೋ ಮತ್ತು ಗುಂಡು ಹೊಡೆದ ಏನು ಅಂತರ ಎಷ್ಟಿದೆ ಅಂತ ಹೇಳಿ ಈಗ ಗೊತ್ತಾಗಿರುವಂಥದ್ದು. ಕೊನೆಯದಾಗಿ ಏನಂತ ಹೇಳಿದರೆ ಪೋಸ್ಟ್ ಮಾರ್ಟಮ್ ಮತ್ತು FSL ವರದಿಯಲ್ಲಿ ಅಂತಿಮವಾದಂತಹ ವರದಿ ಬಂದಿರುವಂಥದ್ದು ಗುಂಡಿನ ಚಕಮಕಿ ಆಗಿದೆ. ಅದರ ಜೊತೆಗೆ ಏನು ಕ್ಲೋಸ್ ರೇಂಜ್ ಡಿಸ್ಟೆನ್ಸಲ್ಲಿ ಫೈರಿಂಗ್ ಆಗಿದೆ, ಅಂದರೆ ಹತ್ತಿರದಿಂದ ಫೈರ್ ಮಾಡಲಾಗಿದೆ ಅಂತ ಹೇಳಿ ಸದ್ಯಕ್ಕೆ ಈಗ FSLನ ವರದಿಯಲ್ಲಿ ಉಲ್ಲೇಖವಾಗಿದೆ. ಈಗ ಇದು ಒಂದು ಭಾಗವಾಗಿದೆ. ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಏನು AC ಅವರ ನೇತೃತ್ವದಲ್ಲಿ ತನಿಖೆ ಕೂಡ ನಡೀತಾ ಇದೆ. ಆ ತನಿಖೆ ನಡೆಯುತ್ತಾ ಇರುವಂಥ ಸಂದರ್ಭದಲ್ಲಿ ಪ್ರಾಥಮಿಕ ವರದಿಯನ್ನು ಕೂಡ ಇನ್ನೂ ಸಲ್ಲಿಸಿಲ್ಲ. ಆದರೆ ಇನ್ನಷ್ಟು ಈ ಒಂದು ಪ್ರಕರಣದ ಕುರಿತು ತನಿಖೆಯನ್ನು ಮಾಡಲೇಬೇಕು ಅಂತ ಹೇಳಿ ಹೆಚ್ಚಿನ ಕಾಲಾವಕಾಶಗಳನ್ನು ಕೂಡ ಸ್ವತಃ AC ಅವರು DC ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳಾದಂತಹ ಶ್ರೀರೂಪ್ ಅವರು ಕೂಡ ಸರ್ಕಾರಕ್ಕೂ ಮನವಿ ಮಾಡಿಕೊಂಡಿದ್ದಾರೆ. ಒಂದು ಗಂಭೀರವಾದಂತಹ ಪ್ರಕರಣ ಆಗಿದೆ. ಹಾಗಾಗಿ ಕೇವಲ 7 ದಿನಗಳಲ್ಲಿ ನಾವು ವರದಿಯನ್ನು ಸಲ್ಲಿಸೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಹೆಚ್ಚಿನ ತನಿಖೆ ಅಗತ್ಯತೆ ಇದೆ. ಹಾಗಾಗಿ ಹೆಚ್ಚಿನ ದಿನಗಳು ಬೇಕಾಗಿದೆ. ಹಾಗಾಗಿ ನಮಗೆ ಇನ್ನೂ ಕೂಡ 1 ವಾರಗಳ ಕಾಲ ಹೆಚ್ಚಿನ ದಿನಗಳು ನಮಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ, ತನಿಖೆ ಮಾಡೋಕ್ಕೆ, ನಮಗೆ ಮಾಹಿತಿಯ ಕಲೆ ಹಾಕೋಕ್ಕೆ ನಮಗೆ ಈಗಾಗಲೇ ಕೂಡ ಸಮಯಾವಕಾಶ ಬೇಕು ಅಂತ ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈಗ 7 ದಿನಕ್ಕೇನು ವರದಿಯನ್ನು ಸಲ್ಲಿಸಬೇಕಾಗಿತ್ತು ರಾಜ್ಯ ಸರ್ಕಾರಕ್ಕೆ AC ಅವರ ನೇತೃತ್ವದ ತಂಡ. ಈಗ ಮತ್ತೆ 1 ವಾರ ಮುಂದೂಡಿರುವಂಥದ್ದು ಮತ್ತೆ 7 ದಿನಗಳ ಕಾಲ ಅಡಿಷ್ನಲ್ ಆಗಿ ಅಂದರೆ ಹೆಚ್ಚುವರಿಯಾಗಿ ಸಮಯಾವಕಾಶ ಕೇಳಿದ್ದಾರೆ. ಸಾಕಷ್ಟು ಕುತೂಹಲ ಕೆರಳಿಸಿತ್ತು, ಸಾಕಷ್ಟು ಆರೋಪಗಳು ಕೇಳಿಬಂದಿತ್ತು, ಸಾಕಷ್ಟು ಪ್ರತ್ಯಾರೋಪಗಳು ಕೂಡ ಕೇಳಿಬಂದಿತ್ತು, ಸಾಕಷ್ಟು ರಾಜಕೀಯ ತಿರುವುಗಳು ಕೂಡ ಕೇಳಿಬಂದಿತ್ತು. ಅವೆಲ್ಲವಕ್ಕೂ ಕೂಡ ಈಗ FSL ವರದಿ ಒಂದು ಫುಲ್ ಸ್ಟಾಪ್ ಇಡುವಂಥ ಕೆಲಸಕ್ಕೆ ಮುಂದಾಗಿದೆ. ಎನ್ಕೌಂಟರ್ ಆದಂತಹ ಏನು 3 ಇದ್ದಾರೆ, ಆ 3 ಮತ್ತು ಫಾರೆಸ್ಟ್ ಅಧಿಕಾರಿ ಅಂದರೆ ಅರಣ್ಯ ಸಿಬ್ಬಂದಿಯವರೇನು ಗುಂಡು ಹೊಡೆದಿದ್ದಾರೆ. ಅದರ ಅಂತರ ಈಗ ಸಾಕಷ್ಟು ಹತ್ತಿರದಿಂದನೇ ಗುಂಡಿನ ಚಕಮಕಿ ಆಗಿದೆ ಅಂತ ಹೇಳಿ ಈಗ FSL ರಿಪೋರ್ಟ್ನಲ್ಲಿ ಒಂದು ಫೈನಲ್ ಆಗಿರುವಂಥದ್ದು. ಜೊತೆಗೆ ಏನು ಅವ್ರ ಕಾಡು ತೂಸುಗಳಿತ್ತು ಮತ್ತು ಏನು ಮೃತದೇಹಗಳಿತ್ತು, ಆಂಥೋಣಿ ಸ್ವಾಮಿ ಮತ್ತು ಪೀಟರ್ ಅವರ ಮೃತದೇಹದ ಒಳ ಉಡುಪಿನಲ್ಲಿ ಪ್ರೈಮರ್ಗಳು ಪತ್ತೆ ಆಗಿದೆ. ಈ ಒಂದು ಪ್ರೈಮರ್ಗಳು ಯಾತಕ್ಕಾಗಿ ಪತ್ತೆ ಆಗುತ್ತೆ ಅಥವಾ ಯಾತಕ್ಕಾಗಿ ಅದನ್ನು ಬಳಸ್ತಾರೆ ಅಂತ ಹೇಳಿದರೆ
ಸಾಮಾನ್ಯವಾಗಿ ಈ ಒಂದು ಕಾಡು ತೂಸುಗಳಿಗೆ ಅಥವಾ ಒಂದು ಪ್ರೈಮರನ್ನು ಬೆಳೆಸೋದಕ್ಕೆ ಮದ್ದನ್ನು ತುಂಬ್ತಾರೆ. ಮದ್ದನ್ನು ತುಂಬಿ ಅದಾದ ಬಳಿಕ ನೇರವಾಗಿ ಅವರು ಆ ಒಂದು ನಾಡ ಬಂದೂಕಿಗೆ ಆ ಮದ್ದನ್ನು ಹಾಕಿ ಆ ಒಂದು ಪ್ರೈಮರನ್ನು ಹಾಕಿ ಫೈರ್ ಮಾಡ್ತಾರೆ. ಯಾವಾಗ ಅವರು ಫೈರ್ ಮಾಡ್ತಾರೆ, ಫೈರ್ ಮಾಡಿದಂಥ ಸಂದರ್ಭದಲ್ಲಿ ಛಿದ್ರವಾಗಿ ಅದು ಸ್ಫೋಟಗೊಳ್ಳುತ್ತೆ. ಹಾಗಾಗಿ ಸುತ್ತಮುತ್ತ ಇರುವಂಥ ಹರಿಡೇಸಲ್ಲೂ ಕೂಡ ಆ ಗುಂಡುಗಳು ಅಂದರೆ ನಾಡ ತೂಸುಗಳು ಅಥವಾ ಬಾಲ್ಸ್ಗಳೇನು ಕರೀತಾರೆ, ಕಬ್ಬಿಣದ ಬಾಲ್ಸ್ಗಳು, ಅವು ಕೂಡ ಒಂದು ತಾಗುವಂಥದ್ದು. ಸದ್ಯಕ್ಕೆ ಸಾಕಷ್ಟು ಕುತೂಹಲ ಕೇಳಿಸಿತ್ತು, ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದ ತಾರ್ಕಿಕ ಅಂತ್ಯಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ತಾರ್ಕಿಕ ಅಂತ್ಯ ಕೂಡ ಸಿಗ್ಬೋದು ಅಂತ ಕಾಣ್ತಾ ಇದೆ. ಒಂದು ಕಡೆ AC ಅವರ ನೇತೃತ್ವದ ವರದಿ, ತನಿಖಾ ತಂಡ ಕೂಡ ನಡೀತಾ ಇರುವಂಥದ್ದು. ತನಿಖಾ ತಂಡ ಕೂಡ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿರುವಂಥದ್ದು. ಇದೊಂದು ಭಾಗ. ಈಗ PM ಅಂದರೆ ಪೋಸ್ಟ್ ಮಾರ್ಟಮ್ ವರದಿ ಕೂಡ ಬಂದಿರುವಂಥದ್ದು. ಅದರ ಜೊತೆಗೆ FSL ರಿಪೋರ್ಟ್ ಕೂಡ ಬಂದಿರುವಂಥದ್ದು. ಸದ್ಯಕ್ಕೆ ಏನು ಎನ್ಕೌಂಟರ್ ಸುತ್ತ 101 ಅನುಮಾನಗಳು ಹುಟ್ಟಿತ್ತು, ಆ ಎಲ್ಲ ಅನುಮಾನಗಳಕ್ಕೂ ತೆರೆ ಎಳುವಂತಹ ಒಂದು ಏನು ಸಾಧ್ಯತೆ ಬಹಳ ಹತ್ತಿರದಲ್ಲೇ ಇದೆ ಅಂತ ಹೇಳ್ಬೋದಾಗಿದೆ.